ಬೆಳಗಿನ ಬೆಳಕು. ಅರಣ್ಯಕಾಂಡ 6ನೇ ಅಧ್ಯಾಯ 1-21 ನಾಜೀರನ ಪ್ರತಿಜ್ಞೆ ಭಾಗ 17. ವ್ರತದ ಸಮಾಪ್ತಿ. ದೇವದರ್ಶನ ಗುಡಾರದ ಬಾಗಿಲಲ್ಲಿ ನಡೆಯುವ ಆ ದೃಶ್ಯವನ್ನು ಮುಂದುವರಿಸುತ್ತಾ ಅರಣ್ಯಕಾಂಡ 6ನೇ ಅಧ್ಯಾಯವು ನಾಜೀರ್ ವ್ರತದ ಪೂರ್ಣಗೊಳಿಸುವಿಕೆಯನ್ನು ಗುರುತಿಸುವ 3 ಮುಖ್ಯ ಪ್ರಾಣಿ ಬಲಿಗಳನ್ನು ತೋರಿಸುತ್ತದೆ. ದಹನ ಬಲಿಗಾಗಿ ಒಂದು ಗಂಡು ಕುರಿಮರಿ, ಪಾಪ ಪರಿಹಾರಕ ಬಲಿಗಾಗಿ ಒಂದು ಹೆಣ್ಣು ಕುರಿಮರಿ ಮತ್ತು ಸಮಾಧಾನ ಬಲಿಗಾಗಿ ಒಂದು ಟಗರು. ಯೆಹೋವನು ಇಲ್ಲಿ ಕೇವಲ ಯಾವುದೋ ಧರ್ಮಶಾಸ್ತ್ರವನ್ನು ಕಲಿಸುತ್ತಿಲ್ಲ, ಆತನು ಒಂದು ಸಂಪೂರ್ಣ ಚಿತ್ರಣವನ್ನು ಕಲಿಸುತ್ತಿದ್ದಾನೆ. ಅದುವೇ ಅಂಗೀಕಾರ, ಶುದ್ಧೀಕರಣ ಮತ್ತು ಸಹಭಾಗಿತ್ವ. ವ್ರತದ ಅಂತ್ಯ ಎಂದರೆ ಕೇವಲ ಸಮಯ ಮುಗಿಯಿತು ಎಂದಲ್ಲ, ಅದರರ್ಥ ಸಂಬಂಧವು ಪೂರ್ಣಗೊಂಡಿದೆ ಎಂದು ಆಗಿದೆ. ಪ್ರತ್ಯೇಕಿಸಲ್ಪಟ್ಟ ವ್ಯಕ್ತಿಯನ್ನು ಯೆಹೋವನು ಒಂದು ಅಂತಿಮ ಹಾಗೂ ಕ್ರಮಬದ್ಧವಾದ ಸಮರ್ಪಣೆಗೆ ಕರೆತರುತ್ತಿದ್ದಾನೆ. ದಹನ ಬಲಿಗಾಗಿರುವ ಗಂಡು ಕುರಿಮರಿಯು ಸಂಪೂರ್ಣ ಶರಣಾಗತಿಯ ಬಗ್ಗೆ ಮಾತನಾಡುತ್ತದೆ. ದಹನ ಬಲಿಯಲ್ಲಿ ಇಡೀ ಅರ್ಪಣೆಯು ಯೆಹೋವನಿಗೆ ಏರಿ ಹೋಗುತ್ತದೆ, ಏನನ್ನೂ ಉಳಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಇದು ಸಂಪೂರ್ಣ ಭಕ್ತಿ ಮತ್ತು ಪೂರ್ಣ ಅಂಗೀಕಾರದ ಚಿತ್ರಣವಾಗಿದೆ. ಕುರಿಮರಿಯು ನಿರಪರಾಧಿತನ ಮತ್ತು ವಿನಯದ ಸಂಕೇತವೂ ಹೌದು. ನಾಜೀರ್ ವ್ರತದ ದಿನಗಳು ಕೊನೆಯಲ್ಲಿ ಇದನ್ನು ಇರಿಸಿದಾಗ ಸಮರ್ಪಣೆಯ ಗುರಿಯು ಅಧರ್ಬಂಧ ವಿಧೇಯತೆಯಲ್ಲ ಎಂಬುದನ್ನು ಅದು ಕಲಿಸುತ್ತದೆ. ಇದರ ಗುರಿ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟ ಜೀವನವಾಗಿದೆ. ಆತ್ಮಿಕವಾಗಿ ನಾವು ಈ ಓಟದ ಅಂತ್ಯದಲ್ಲಿ ನಿಲ್ಲಲು ಸಾಧ್ಯವಿರುವುದು ಕ್ರಿಸ್ತನು ನಮಗಾಗಿ ಪರಿಪೂರ್ಣ ದಹನ ಬಲಿಯಾದ ಕಾರಣದಿಂದ ಮಾತ್ರ. ಆತನು ಏನನ್ನೂ ಉಳಿಸಿಕೊಳ್ಳಲಿಲ್ಲ, ಆತನು ಅಂತ್ಯದವರೆಗೂ ವಿಧೇಯನಾಗಿದ್ದನು. ಅದಕ್ಕಾಗಿಯೇ ನ್ಯಾಯಪ್ರಮಾಣವು ಕ್ರಿಸ್ತನು ತನ್ನನ್ನೇ ಒಂದು ಅರ್ಪಣೆಯಾಗಿ ನೀಡಿದ ಬಗ್ಗೆ ಮಾತನಾಡುತ್ತದೆ. ಎಫೆಸದವರಿಗೆ 5ನೇ ಅಧ್ಯಾಯ 2ನೇ ವಾಕ್ಯ. ನಮ್ಮ ಜೀವನವು ಪೂರ್ಣಗೊಂಡಾಗ ಅದು ನಮ್ಮ ಶರಣಾಗತಿ ಪರಿಪೂರ್ಣವಾಗಿತ್ತು ಎಂದು ಕಾರಣಕ್ಕಲ್ಲ, ಬದಲಾಗಿ ಅದನ್ನ ಶರಣಾಗತಿ ಪರಿಪೂರ್ಣವಾಗಿತ್ತು ಮತ್ತು ಆತನ ನಂಬಿಗಸ್ತಿಕೆ ನಮ್ಮನ್ನು ಹಿಡಿದಿದೆ ಎಂಬ ಕಾರಣಕ್ಕಾಗಿ ನಾವು ಅಂಗೀಕರಿಸಲ್ಪಡುತ್ತೇವೆ. ಪಾಪ ಪರಿಹಾರಕ ಬಲಿಗಾಗಿರುವ ಹೆಣ್ಣು ಕುರಿಮರಿಯು ಶುದ್ಧೀಕರಣ ಮತ್ತು ಅಶುದ್ಧತೆಯನ್ನು ತೆಗೆದುಹಾಕುವ ಬಗ್ಗೆ ಮಾತನಾಡುತ್ತದೆ. ಇದು ಮೃದುವಾಗಿಯೂ ಮತ್ತು ಅಷ್ಟೇ ಗಂಭೀರವಾಗಿಯೂ ಇದೆ. ಒಂದು ವ್ರತದ ಸಮಾಪ್ತಿಯಲ್ಲಿಯೂ ಸಹ ಪಾಪವನ್ನು ನಿಭಾಯಿಸಲೇಬೇಕು. ಇದು ಮಾನವ ಶರೀರವು ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಸುತ್ತದೆ. ಅಲ್ಲದೆ ಯೆಹೋವನ ಪರಿಶುದ್ಧತೆಯು ಅಂತ್ಯದವರೆಗೂ ಪರಿಶುದ್ಧವಾಗಿಯೇ ಇರುತ್ತದೆ ಎಂಬುದನ್ನು ಇದು ನೆನಪಿಸುತ್ತದೆ. ಪಾಪ ಪರಿಹಾರಕ ಬಲಿಯು ಕ್ರಿಸ್ತನು ಪಾಪವನ್ನು ಹೊತ್ತು ಅಶುದ್ಧತೆಯನ್ನು ತೆಗೆದುಹಾಕಿದ ಕಡೆಗೆ ನಮ್ಮನ್ನು ಮತ್ತೆ ಕರೆದೊಯ್ಯುತ್ತದೆ. ನಮ್ಮ ಅಕ್ರಮಗಳನ್ನು ಆತನ ಮೇಲೆ ಹೊರಿಸಲ್ಪಟ್ಟಿತ್ತು ಎಂದು ಯೆಶಾಯನು ಹೇಳುತ್ತಾನೆ. ಯೆಶಾಯ ಬರೆದ ಪತ್ರಿಕೆ 53ನೇ ಅಧ್ಯಾಯ 5-6ನೇ ವಾಕ್ಯ. ಪಾಪವನ್ನೇ ಅರಿಯದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯನ್ನಾಗಿ ಮಾಡಿದನು ಎಂದು ಪೌಲನು ಹೇಳುತ್ತಾನೆ. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 21ನೇ ವಾಕ್ಯ. ಪಾಪದ ನಿಮಿತ್ತವಾಗಿ ಕ್ರಿಸ್ತನು ಬಂದಿದ್ದರಿಂದ ಪಾಪಕ್ಕೆ ಶಿಕ್ಷೆಯಾಯಿತು ಎಂದು ರೋಮಾಪುರದವರು ಹೇಳುತ್ತಾರೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 3ನೇ ವಾಕ್ಯ. ಕ್ರಿಸ್ತನು ತನ್ನನ್ನು ತಾನೇ ಬಲಿಯಾಗಿ ಅರ್ಪಿಸಿಕೊಳ್ಳುವ ಮೂಲಕ ಪಾಪವನ್ನು ತೆಗೆದುಹಾಕಲು ಪ್ರಕಟವಾದನು ಎಂದು ಇಬ್ರಿಯ ಪತ್ರಿಕೆಯಲ್ಲಿ ಹೇಳುತ್ತದೆ. ಇಬ್ರಿಯ ಬರೆದ ಪತ್ರಿಕೆ 9ನೇ ಅಧ್ಯಾಯ 26ನೇ ವಾಕ್ಯ. ಪಾಪಗಳನ್ನು ತೆಗೆದುಹಾಕಲು ಕ್ರಿಸ್ತನು ಪ್ರತ್ಯಕ್ಷನಾದನು ಎಂದು ಯೆಹೋವನು ಹೇಳುತ್ತಾನೆ. 1 ಯೋಹನ 3ನೇ ಅಧ್ಯಾಯ 5ನೇ ವಾಕ್ಯ. ಈ ವ್ರತದ ಅಂತ್ಯದಲ್ಲಿರುವ ಪಾಪ ಪರಿಹಾರಕ ಬಲಿಯು ನಮಗೆ ಕಲಿಸುವ ಪಾಠವೇನೆಂದರೆ, ಪಾಪವು ಚಿಕ್ಕದಾಗಿದೆ ಎಂದು ನಟಿಸುವ ಮೂಲಕ
ನಮ್ಮ ಗುರಿಯನ್ನು ತಲುಪಲು ಸಾಧ್ಯವಿಲ್ಲ. ಯೆಹೋವನು ಒದಗಿಸಿದ ಮಾರ್ಗದ ಮೂಲಕ ಶುದ್ಧೀಕರಿಸಲ್ಪಟ್ಟಾಗ ಮಾತ್ರ ನಾವು ಗುರಿಯನ್ನು ತಲುಪಲು ಸಾಧ್ಯ. ಇಲ್ಲಿ ಹೆಣ್ಣು ಎಂಬ ಅಂಶದಲ್ಲಿ ಒಂದು ಮೃದುವಾದ ಚಿತ್ರಣವಿದೆ. ಇದು ದೌರ್ಬಲ್ಯವಲ್ಲ, ಬದಲಾಗಿ ಕಾಳಜಿಯ ಮೃದುವಾದ ಹಾಗೂ ಪುನಃಸ್ಥಾಪಿಸುವ ಗುಣವಾಗಿದೆ. ಯೆರೂಸಲೇಮನ್ನು ಒಂದು ಕೋಳಿಯು ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಸೇರಿಸಿಕೊಳ್ಳುವಂತೆ ತಾನು ಸೇರಿಸಿಕೊಳ್ಳಲು ಹಂಬಲಿಸಿದ ಬಗ್ಗೆ ಯೇಸು ಮಾತನಾಡಿದಾಗ ಅಂತಹ ತಾಯಿಯಂಥ ಮೃದುತ್ವವನ್ನು ಆತನು ವ್ಯಕ್ತಪಡಿಸಿದನು. ಮತ್ತಾಯ ಬರೆದ ಪತ್ರಿಕೆ 23ನೇ ಅಧ್ಯಾಯ 37ನೇ ವಾಕ್ಯ. ಲೂಕನು ಬರೆದ ಪತ್ರಿಕೆ 13ನೇ ಅಧ್ಯಾಯ 34ನೇ ವಾಕ್ಯ. ಇದು ಕರುಣೆಯನ್ನು ಹೇಳಿಕೆಯಾಗಿದೆ. ಇದು ರಕ್ಷಿಸುವ, ಸೇರಿಸಿಕೊಳ್ಳುವ ಮತ್ತು ಪುನಃಸ್ಥಾಪಿಸುವ ಕ್ರಿಸ್ತನ ಹೃದಯವನ್ನು ತೋರಿಸುತ್ತದೆ. ಆ ಅರ್ಥದಲ್ಲಿ ವ್ರತದ ಪಾಪ ಪರಿಹಾರಕ ಬಲಿಯು ಶುದ್ಧೀಕರಣ ಕ್ಷುಲ್ಲವಾದುದಲ್ಲ ಎಂಬುದನ್ನು ನೆನಪಿಸುತ್ತದೆ. ಯೆಹೋವನ ಶುದ್ಧೀಕರಣವು ಮುರಿದ ಹೃದಯವನ್ನು ಸರಿಪಡಿಸುತ್ತದೆ ಮತ್ತು ಪಶ್ಚಾತ್ತಾಪ ಪಡುವವರನ್ನು ಮೇಲೆತ್ತುತ್ತದೆ. ನಂತರ ಸಮಾಧಾನ ಬಲಿಗಾಗಿ ಟಗರು ಬರುತ್ತದೆ. ಸಮಾಧಾನ ಬಲಿ ಎಂದರೆ ಸಹಭಾಗಿತ್ವ, ಒಡನಾಟ, ಸಮಾಧಾನ ಮತ್ತು ಹಂಚಿಕೊಂಡ ಸಂತೋಷ. ಇದು ಹಗೆತನ ಕೊನೆಗೊಂಡಿದೆ ಎಂದು ಸಾರುತ್ತದೆ. ತಿರಸ್ಕಾರ, ಭಯವಿಲ್ಲದೆ ಯೆಹೋವನ ಸನ್ನಿಧಿಯಲ್ಲಿ ಕುಳಿತುಕೊಳ್ಳುವುದನ್ನು ಇದು ಸೂಚಿಸುತ್ತದೆ. ಆತ್ಮಿಕವಾಗಿ ಇಲ್ಲಿಯೇ ಅಂತ್ಯವು ಸುಂದರವಾಗುತ್ತದೆ. ನಂಬಿಗಸ್ತ ಜೀವನದ ಕೊನೆಯಲ್ಲಿ ಇನ್ನು ಯಾವುದೇ ಹೋರಾಟವಿಲ್ಲ, ದೂರವಿಲ್ಲ ಅಥವಾ ದೋಷಾರೋಪಣೆಯ ವಿರುದ್ಧದ ಎಣಗಾಣವಿಲ್ಲ. ಕ್ರಿಸ್ತನಲ್ಲಿ ನಾವು ಪೂರ್ಣ ಶಾಂತಿ ಮತ್ತು ಪೂರ್ಣ ಅಂಗೀಕಾರವನ್ನು ಪ್ರವೇಶಿಸುತ್ತೇವೆ. ಕ್ರಿಸ್ತನೇ ನಮ್ಮ ಶಾಂತಿ ಎಂದು ನ್ಯಾಯಪ್ರಮಾಣವು ಹೇಳುತ್ತದೆ. ಎಫೆಸದವರಿಗೆ 2ನೇ ಅಧ್ಯಾಯ 14ನೇ ವಾಕ್ಯ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನಾವು ದೇವರೊಂದಿಗೆ ಶಾಂತಿಯನ್ನು ಹೊಂದಿದ್ದೇವೆ ಎಂದು ನ್ಯಾಯಪ್ರಮಾಣವು ಹೇಳುತ್ತದೆ. ರೋಮಾಪುರದವರಿಗೆ 5ನೇ ಅಧ್ಯಾಯ 1ನೇ ವಾಕ್ಯ. ವ್ರತದ ಸಮಾಪ್ತಿಯಲ್ಲಿರುವ ಸಮಾಧಾನ ಬಲಿಯು ಯೆಹೋವನು. ಪ್ರತ್ಯಕ್ಷತೆಯ ದಿನಗಳು ಪೂರೈಸಲ್ಪಟ್ಟಿವೆ ಮತ್ತು ಸಹಭಾಗಿತ್ವ ಪೂರ್ಣಗೊಂಡಿದೆ ಎಂದು ಹೇಳುವಂತಿದೆ. ಈ 3 ಬಲಿಗಳು ಒಟ್ಟಾಗಿ ನೂತನ ಸೃಷ್ಟಿಯ ವಿಶ್ವಾಸಿಗಳಿಗೆ ಒಂದು ಸಂಪೂರ್ಣ ಸಂದೇಶವನ್ನು ಸಾರುತ್ತವೆ. ದಹನ ಬಲಿಯು ಸಂಪೂರ್ಣ ಶರಣಾಗತಿಯೇ ಗುರಿ ಎಂದು ಹೇಳುತ್ತದೆ. ಪಾಪ ಪರಿಹಾರಕ ಬಲಿಯು ಶುದ್ಧೀಕರಣ ವಾಸ್ತವವಾಗಿರಬೇಕು ಎಂದು ಹೇಳುತ್ತದೆ. ಸಮಾಧಾನ ಬಲಿಯು ಸಹಭಾಗಿತ್ವವೇ ಅಂತ್ಯ ಎಂದು ಹೇಳುತ್ತದೆ. ಮತ್ತು ಅತ್ಯಂತ ಆನಂದದಾಯಕ ಸತ್ಯವೇನೆಂದರೆ ಕ್ರಿಸ್ತನು ಇವೆಲ್ಲವನ್ನು ನೆರವೇರಿಸುತ್ತಾನೆ. ತನ್ನನ್ನೇ ಸಂಪೂರ್ಣವಾಗಿ ಅರ್ಪಿಸಿಕೊಂಡನು ಆತನೇ. ಶುದ್ಧೀಕರಣಕ್ಕಾಗಿ ಪಾಪವನ್ನು ಹೊತ್ತವನು ಆತನೇ. ಶಾಂತಿ ಮತ್ತು ಸಮಾಧಾನವನ್ನು ತರುವವನು ಆತನೇ. ಅದಕ್ಕಾಗಿಯೇ ಸಹಿಸಿಕೊಳ್ಳುವವರಿಗೆ ಈ ಓಟದ ಅಂತ್ಯವು ಭಯಾನಕವಾಗಿರುವುದಿಲ್ಲ. ಅದು ತವರಿಗೆ ಮರಳುವ ಸುದಿನವಾಗಿರುತ್ತದೆ. ಈಗ ಪ್ರಾಯೋಗಿಕವಾಗಿ ಇದು ನಮ್ಮನ್ನು ಚುಚ್ಚುತ್ತದೆ. ಅಂತ್ಯವು ದಹನ ಬಲಿಯಾಗಿದ್ದರೆ ನಮ್ಮ ಜೀವನವು ಈಗಲೇ ಶರಣಾಗತಿಯನ್ನು ಕಲಿಯಬೇಕು. ಅಂತ್ಯವು ಪಾಪ ಪರಿಹಾರಕ ಬಲಿಯಾಗಿದ್ದರೆ ನಮ್ಮ ಜೀವನವು ಈಗಲೇ ಪಾಪವನ್ನು ಒಪ್ಪಿಕೊಳ್ಳಲು ಸಿದ್ಧವಿರಬೇಕು. ಅಂತ್ಯವು ಸಮಾಧಾನ ಬಲಿಯಾಗಿದ್ದರೆ ನಮ್ಮ ಜೀವನವು ಈಗಲೇ ಶಾಂತಿ ಮತ್ತು ಸಮಾಧಾನವನ್ನು ಹುಡುಕಬೇಕು. ಶಾಂತಿಯನ್ನು, ಪವಿತ್ರತೆಯನ್ನು ಅನುಸರಿಸಿರಿ ಎಂದು ಇಬ್ರಿಯ ಪತ್ರಿಕೆಯು ನಮಗೆ ಕರೆ ನೀಡುತ್ತದೆ. ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಾಕ್ಯ. ನಿಮ್ಮ ದೇಹಗಳನ್ನು ಜೀವವುಳ್ಳ ಬಲಿಯಾಗಿ ಸಮರ್ಪಿಸಿರಿ ಎಂದು ಪೌಲನು ಹೇಳುತ್ತಾನೆ. ರೋಮಾಪುರದವರಿಗೆ 12ನೇ ಅಧ್ಯಾಯ 1ನೇ ವಾಕ್ಯ. ನಾವು ಬೆಳಕಿನಲ್ಲಿ ನಡೆದರೆ ಶುದ್ಧೀಕರಣವು ಸಕ್ರಿಯವಾಗಿರುತ್ತದೆ ಎಂದು ಯೋಹಾನನು ಹೇಳುತ್ತಾನೆ. 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ. ಇವು ಕೇವಲ ಅಲಂಕಾರಿಕ ಮಾತುಗಳಲ್ಲ, ಇವು ಓಡಾಟ ಹಾದಿಯ ಪದಗಳಾಗಿವೆ. ಇವು ನಾವು ಗುರಿ ತಲುಪಿದಾಗ ಎಡಗದಂತೆ ನಮ್ಮನ್ನು ನೇರ ಹಾದಿಯಲ್ಲಿ ನಡೆಸುತ್ತವೆ. ಪ್ರಾರ್ಥನೆ.
ಪವಿತ್ರ ತಂದೆಯೇ, ನಮ್ಮ ಶರಣಾಗತಿ, ನಮ್ಮ ಶುದ್ಧೀಕರಣ ಮತ್ತು ನಮ್ಮ ಶಾಂತಿಯಾಗಿರುವ ಕ್ರಿಸ್ತನ ಪರಿಪೂರ್ಣ ಬಲಿಗಾಗಿ ನಿಮಗೆ ವಂದನೆಗಳು. ನಮ್ಮ ಜೀವನವು ದಿನವೂ ನಿನಗೆ ಜೀವವುಳ್ಳ ಬಲಿಯಾಗಿ ಒಪ್ಪಿಸಿಕೊಡಲು ನಮಗೆ ಕಲಿಸು. ಪಾಪವು ಹೃದಯವನ್ನು ಕಠಿಣಗೊಳಿಸದಂತೆ ತಪ್ಪುಗಳನ್ನು ಒಪ್ಪಿಕೊಳ್ಳಲು ಮತ್ತು ಶುದ್ಧೀಕರಣವನ್ನು ಹುಡುಕಲು ನಮ್ಮನ್ನು ಸದಾ ಸಿದ್ಧವಾಗಿರಿಸು. ನಮ್ಮ ನಡತೆಯನ್ನು ಶಾಂತಿ ಮತ್ತು ಸಮಾಧಾನದಿಂದ ತುಂಬಿಸು. ಕಹಿಯು ನಮ್ಮ ಓಟವನ್ನು ಕೆಡಿಸದಂತೆ ನೋಡಿಕೊ. ನೀನು ವಾಗ್ದಾನ ಮಾಡಿದ ಕಿರೀಟವನ್ನು ದೃಢವಾಗಿ ಹಿಡಿದುಕೊಂಡು ಮರಣದ ಪರ್ಯಂತ ನಂಬಿಗಸ್ತಿಕೆಯಿಂದ ಅಂತ್ಯದವರೆಗೂ ಸಹಿಸಿಕೊಳ್ಳಲು ನಮಗೆ ಸಹಾಯ ಮಾಡು. ನಮ್ಮ ಅಂತ್ಯವು ಕ್ರಿಸ್ತನ ಮೂಲಕ ನಿನ್ನ ಸನ್ನಿಧಿಯಲ್ಲಿ ಅಂಗೀಕರಿಸಲ್ಪಡುವಂತಿರಲಿ. ಆತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಜೀವನವುಳ್ಳ ಪರಮ ತಂದೆಯೇ, ಆಮೇನ್.